ಜನಸೇವೆಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರ 50 ಸಾರ್ಥಕ ವರ್ಷದ ಅಭಿಮಾನೋತ್ಸವ ಸಮಾರಂಭವು ಇದೇ ಮೇ 9 ಶನಿವಾರದಂದು ಚಿತ್ರದುರ್ಗದಲ್ಲಿ ಬೆಳಗ್ಗೆ 11 ಗಂಟೆಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಕುಷ್ಟಗಿ ಕ್ಷೇತ್ರದ ಶಾಸಕರು ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ತಮ್ಮ ಅಂಜನಾದ್ರಿ ನಿಲಯದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನಂತರ ಮಾತನಾಡಿದ ಅವರು, ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರು ಉದ್ಘಾಟಿಸಲಿದ್ದಾರೆ. ಈ ರಾಜ್ಯ ಕಂಡ ಧೀಮಂತ ನಾಯಕ, ರೈತಪರ ಹೋರಾಟಗಾರ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸಾರ್ವಜನಿಕ ಜೀವನದ 50 ವರ್ಷಗಳ ಸಂಭ್ರಮಾಚರಣೆಯ ಪ್ರಯುಕ್ತವಾಗಿ ನಡೆಯಲಿರುವ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಕುಷ್ಟಗಿ ಕ್ಷೇತ್ರದ ಜನರು ಹಾಗೂ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಪಟ್ಟಣದ ಬಿಜೆಪಿ ಕಾರ್ಯಾಲಯದ ಅಂಜನಾದ್ರಿ ನಿಲಯದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಿಎಸ್ವೈ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಭಾಗವಹಿಸುವುದರಿಂದ ಬಹಳ ಜಾಗೃತೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಮಂಡಲಾಧ್ಯಕ್ಷ ಮಹಾಂತೇಶ ಬಾದಾಮಿ, ಯುವ ಮೋರ್ಚಾ ಅಧ್ಯಕ್ಷ ಉಮೇಶ್ ಯಾದವ್, ಮುಖಂಡರಾದ ಕೆ ಮಹೇಶ್, ಶಶಿಧರ ಕವಲಿ, ಮಲ್ಲಣ್ಣ ಪಲ್ಲೀದ, ಅಶೋಕ ಬಳೋಟಗಿ, ಲಾಡಸಾಬ್ ಕೊಳ್ಳಿ, ಪ್ರಕಾಶಗೌಡ ಬೆದವಟ್ಟಿ, ಸುಖಮುನಿ ಸ್ವಾಮಿ ಗುರುವಿನ್, ವಿಠಪ್ಪ ಚಳಗೇರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಭೀಮಸೇನರಾವ್ ಕುಲಕರ್ಣಿ, ಜಿಎಂ ನ್ಯೂಸ್, ಕುಷ್ಟಗಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಿರ್ತಕ್ಕಂಥ ಮಹಂತೇಶ್ ಬಾದಾಮಿರವರೇ, ಉಪಾಧ್ಯಕ್ಷರಿರ್ತಕ್ಕಂಥ ಹಿರಿಯರಿರ್ತಕ್ಕಂಥ ಅಶೋಕಣ್ಣವರೇ, ಮಲ್ಲಣ್ಣ ಪಲ್ಲೇದ್ರವರೇ, ಶಶಿಧರ ಕವಲಿಯವರೇ, ಮೋರ್ಚಾ ಅಧ್ಯಕ್ಷರಿರ್ತಕ್ಕಂಥ ಉಮೇಶ್ನವರೇ, ಲಾಡ್ಸಾಬ್ ಕೊಳ್ಳಿರವರೇ, ಉಪಸ್ಥಿತಕ್ಕಂಥ ಎಲ್ಲ ಬೇರೆ ಮತ್ತು ಮಾಧ್ಯಮದೆಲ್ಲ ಪ್ರತಿನಿಧಿಗಳು, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆತಕ್ಕಂಥ ಉದ್ದೇಶ ಇಷ್ಟೇ. ಈ ರಾಜ್ಯದಲ್ಲಿ ಹೋರಾಟದ ಮೂಲಕ ತನ್ನದೇ ಆಗಿರ್ತಕ್ಕಂಥ ಶಾಪನ್ನು ಮೂಡಿಸಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ಸಾರ್ಥಕ 50 ವರ್ಷಗಳ ಸುದೀರ್ಘ ರಾಜಕೀಯ ಜೀವನದ ಒಂದು ಉತ್ಸವವನ್ನು ಮಾಡಬೇಕು ಅಂತೇಳಿ ಎಲ್ಲವರ ಅಭಿಮಾನಿಗಳು ತೀರ್ಮಾನ ಮಾಡಿ ನಾಳೆ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಭಾರತ ಸಮಾವೇಶನ ಹಮ್ಮಿಕೊಂಡಿದ್ದಾರೆ. ಇದರಲ್ಲಿ ನಾಡಿನ ಅನೇಕ ಜನ ಶರಣರು, ಸಾಹಿತಿಗಳು, ಪ್ರಜ್ಞಾವಂತರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸುಮಾರು 800ರಿಂದ 1000ಕ್ಕೂ ಹೆಚ್ಚು ಸ್ವಾಮೀಜಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಸಾಧ್ಯತೆ ಇದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಈ ಒಂದು ರಾಷ್ಟ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿಯವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. 2 ಗಂಟೆಯಿಂದ 3 ಗಂಟೆ ಒಳಗಡೆ ಆಗ್ಬೋದು. ಯಾಕಂದರೆ ಅವತ್ತು ಬೆಳಗ್ಗೆ ನಮ್ಮದು ಈ ಕಾರ್ಯಕ್ರಮ ಇತ್ತು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ರಚನೆ ಆಗೋದ್ರಿಂದ ಅಲ್ಲಿ ಅಮಿತ್ ಶಾ ಅವರು ಅಲ್ಲಿನ ಉಸ್ತುವಾರಿ ಆಗಿರೋದ್ರಿಂದ ಅದನ್ನು ಮುಗಿಸ್ಕೊಂಡು ಪ್ರಮಾಣ ಮುಗಿಸ್ಕೊಂಡು ಇಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ 2ರಿಂದ 3 ಗಂಟೆ ಸಮಯದ ಒಳಗಡೆ ಉದ್ಘಾಟನೆ ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಅವರ ಅಭಿಮಾನಿಗಳು ಇಟ್ಟಿರ್ತಕ್ಕಂಥ ಹೆಸರು ಅಭಿಮಾನೋತ್ಸವ ಅಂತಕ್ಕಂಥದ್ದು. ಯಡಿಯೂರಪ್ಪ ಅವರ ಬಿಎಸ್ವೈ ಅವರ ಸಾರ್ಥಕ 50 ವರ್ಷದ ಅಭಿಮಾನೋತ್ಸವ ಈ ಸಮಾರಂಭದ ಹೆಸರು. ಹಾಗಾಗಿ ಇಡೀ ಜಿಲ್ಲೆಯಾದ್ಯಂತ, ಇಡೀ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಬರ್ತಕ್ಕಂಥದ್ದು ಆಗ್ತದೆ. ಜೊತೆಗೆ ನಮ್ಮ ಜಿಲ್ಲೆಯಿಂದಲೂ ಕೂಡ ಅಧಿಕ ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ವಿಶೇಷವಾಗಿ ಕುಷ್ಟಗಿಯಲ್ಲಿ ಕೂಡ ಈಗಾಗಲೇ ನಾವು ಎಲ್ಲ ಮುಖಂಡರು ಮತ್ತು ನಮ್ಮ ಹಿರಿಯರು, ಪಕ್ಷದ ಕಾರ್ಯಕರ್ತ ಬಂಧುಗಳು ಎಲ್ಲರೂ ಕೂಡ ಸೇರಿ ಈಗಾಗಲೇ ಒಂದು ಸಭೆಯನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಯಿಂದ, ಪ್ರತಿ ಗ್ರಾಮದಿಂದ ಮಂದಿ ಓಡಿಸಬೇಕು, ಹೆಡ್ ಕ್ವಾರ್ಟರ್ಗೆ ಬಸ್ ಮಾಡಬೇಕು ಅಂತಕ್ಕಂಥದ್ದಿದೆ. ಬಸ್ ಸಾಲದೆ ಹೋದರೆ ಗಾಡಿಗಳನ್ನು ಮಾಡಬೇಕು ಮತ್ತು ಅವ್ರವ್ರ ಗಾಡಿ ತೆಗೆದುಕೊಂಡು ಹೋಗೋದು. ಒಟ್ಟಾರೆ ಸುಮಾರು 5,000ರಿಂದ 6,000 ಜನಸಂಖ್ಯೆ
ಇಲ್ಲಿಂದ ಹೊರಡ್ತಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ನಮ್ಮ ಹಿರಿಯರು ಕಾರ್ಯಕರ್ತ ಬಂಧುಗಳು ಮಾಡಿದ್ದಾರೆ. ನಾನು ಒಂದು ವಿನಂತಿಯನ್ನು ಮಾಡಿಕೊಳ್ತೇನೆ, ನಾವು ಕೂಡ ಇಲ್ಲಿ ಇರ್ತಕ್ಕಂಥ ಸ್ವಾಮೀಜಿಯವ್ರಿಗೆ ಹೋಗಿ ಆಹ್ವಾನವನ್ನು ಕೊಟ್ಬರ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬರೀತಕ್ಕಂಥ ಸ್ವಾಮಿಗಳಿಗೆ ಅಲ್ಲಿ ಮುರುಘಾ ಮಠದಲ್ಲಿ, ಭೋವಿ ಸಮಾಜದ ಮಠದಲ್ಲಿ ಮತ್ತು ಮಾದಾರ ಚೆನ್ನಯ್ಯ ಸ್ವಾಮೀಜಿ ಮಠದಲ್ಲಿ ಅದಕ್ಕೆ ಅವ್ರು ಬರ್ತಕ್ಕಂಥದ್ದು ನಮ್ಗೆ ತಿಳಿಸಿ ಖಂಡಿತವಾಗಿ ಆ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ಹೆಚ್ಚಾಗಿ ಜನಸಂಖ್ಯೆ ಇದರಿಂದ ಅತಿ ಉತ್ಸಾಹ ತೋರಿ ಎಲ್ಲ ಕಡೆ ಹೋಗ್ತಕ್ಕಂಥ ಇದು ಬಿರು ಬಿಸಿಲಲ್ಲೂ ಕೂಡ ಹೆಚ್ಚು ಜನಸಂಖ್ಯೆ ಸೇರ್ತಕ್ಕಂಥ ಕೆಲಸ ಆಗ್ತಾಯಿದೆ. ಯಾಕಂದರೆ ಅವ್ರ ಬದುಕೇ ಹೋರಾಟದ ಮೂಲಕನೇ ಅವರು ಇವತ್ತು ಈ ಪಕ್ಷವನ್ನು ಕಟ್ಟಿ ಬೆಳೆಸಿ 4 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಅವರ ಒಂದು ಅಭಿಮಾನೋತ್ಸವ ನಾನು ಈಗಾಗಲೇ ಕಾರ್ಯಕ್ರಮದಲ್ಲೂ ಕೂಡ ಹೇಳಿದ್ದೆ, ಇಲ್ಲಿನೂ ಕೂಡ ಹೇಳ್ತೀನಿ, ಮತ್ತೊಮ್ಮೆ ಪುನರುಚ್ಚರಿಸ್ತೇನೆ. ನಮ್ಮೆಲ್ಲರ ಒಂದು ಸ್ವಾಭಿಮಾನೋತ್ಸವ ಆಗಬೇಕು, ಅಭಿಮಾನೋತ್ಸವದ ಜೊತೆಗೆ ಸ್ವಾಭಿಮಾನೋತ್ಸವ ಆಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ. ಇಲ್ಲಿ ಕೂಡ ಆ ರೀತಿ ಒಳಗಡೆ ನಮ್ಮೆಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರು ಕೂಡ ಮತ್ತು ಜನಸಾಮಾನ್ಯರು ಕೂಡ ಭಾಗವಹಿಸ್ತಕ್ಕಂಥ ಕೆಲಸ ಆಗ್ತದೆ. ಒಟ್ಟಾರೆ 5,000 ರಿಂದ 6,000 ಜನ ಇದ್ದು ಹೋಗ್ತಕ್ಕಂಥ ಕೆಲಸ ಆಗ್ತದೆ. ಎಸ್ ನಿಮಗೆ ಅಂತ ಮತ್ತು ನಾನು ಎಲ್ಲರಲ್ಲೂ ವಿನಂತಿಯನ್ನು ಮಾಡಿಕೊಳ್ಳೋದಿಷ್ಟೇ, ವೆಹಿಕಲ್ಗಳು ಹೋಗ್ತಕ್ಕಂಥವ್ರು ಭಾಳ ಸುರಕ್ಷತೆಯಿಂದ ಹೋಗಬೇಕು. ನಮ್ಮ ಮುಖಂಡರಿಗೆ ಮಾಡಿದ್ದೀವಿ, ಅವರು ಜವಾಬ್ದಾರಿ ಮೇಲೆ ಎಲ್ಲರೂ ಕೂಡ ಜವಾಬ್ದಾರಿ ಇದೆ, ಪ್ರಶ್ನೆ ಇಲ್ಲ. ಭಾಳ ಹುಷಾರಾಗಿ ಹೋಗಿ ಭಾಳ ಹುಷಾರಾಗಿ ಬರಬೇಕು. ಯಾಕಂದ್ರೆ ಭಾಳಷ್ಟು ಗದ್ದಲ ಇರೋದ್ರಿಂದ NH ಇರೋದ್ರಿಂದ ಯಾವುದೇ ಅವಘಡಗಳಿಗೆ ಅವಕಾಶ ಆಗದೇ ಇರೋ ರೀತಿ ಒಳಗೆ ಭಾಳ ಶಾಂತವತಿಯಾಗಿ ಹೋಗಿ ಶಾಂತವಾಗಿ ಬರಬೇಕು ಅಂತ ವಿನಂತಿಯನ್ನು ಜನರು ಮಾಡ್ತಾರೆ. ಇದು ಪಕ್ಷಕ್ಕೆ ಸಂಬಂಧ ಪಕ್ಷಾತೀತರು ಇದೆ, ಪಕ್ಷವೂ ಇದೆ. ಪಕ್ಷದ ವೇದಿಕೆಗಳಾಗುತ್ತೆ ನಾವು ಇಲ್ಲ, ಸ್ವಾಮೀಜಿಗಳು ಅವರು ಬರೋದ್ರಿಂದ ಏನಾಯಿತು, ಪಕ್ಷದ ವೇದಿಕೆ ಮಾಡಬೇಕು ಅಂತಕ್ಕಂಥದ್ದು ಇತ್ತು. ಮೊದಲ ಪಕ್ಷದ ವೇದಿಕೆ ಮೇಲೆ ನಾವು ಹೆಂಗೆ ಬರ್ಬೇಕು ಅಂತೀವಿ, ಸ್ವಾಮಿಯವರು ಪಕ್ಷದ ವೇದಿಕೆ ಮೇಲೆ ಸ್ವಾಮಿಯವರು ಹೆಂಗೆ ಬರೋಕ್ಕಾಗುತ್ತೆ. ಹಂಗಾಗಿ ಅಭಿಮಾನಿಗಳು ಮಾಡೋದು ಬಂದ ಬರೋಣ ಅಂತಕ್ಕಂಥ ನಾವು ಕಾರ್ಯಕರ್ತರು ಹೋಗ್ತೇವೆ. ಯಾಕಂದ್ರೆ ನಮ್ಮ ಅಭಿಮಾನ ಯಡಿಯೂರಪ್ಪರ ಅಲ್ಲ, ಮುಂದೆ ಬರೋ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾವಣೆಗೆ ಇದರಿಂದ ಉಪಯೋಗ ಆಗ್ಬೋದಲ್ಲ ಏನು ಸರ್? ಚುನಾವಣೆ ರಾಜಕೀಯ ಪಕ್ಷ ಅಂತ ಹೇಳಿದ್ರೆ ಸನ್ಯಾಸಿಗಳಲ್ಲ ನಾವ್ಯಾರು. ರಾಜಕೀಯ ಅಂತ ಹೇಳಿದ್ರೆ ನಾವ್ಯಾರು ಸನ್ಯಾಸಿಗಳಲ್ಲ. ನಾನು MLA ಆಗ್ಬೇಕಂತೀನಿ, ಇನ್ನೊಬ್ರು MP ಆಗ್ಬೇಕಂತಾರೆ, ಹಾಗೆ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಗ್ರಾಮ ಪಂಚಾಯತಿ ಆಗ್ಬೇಕಂತಾರೆ, ಜಿಲ್ಲಾ ಪಂಚಾಯತಿ ಆಗ್ಬೇಕಂತಾರೆ, ತಾಲೂಕು ಪಂಚಾಯತಿ ಆಗ್ಬೇಕಂತಾರೆ. ಸಹಜ ಅದು ಕಾರ್ಯಕರ್ತರು ಇರ್ತಕ್ಕಂಥ ಅದು ಕೂಡ ಲಾಭ ಆಗ್ಬೋದು, ಇರ್ಬೋದು, ಇಲ್ಲ ಅಂತಲ್ಲ. ಒಟ್ಟಾರೆ ಪಕ್ಷಾತೀತವಾಗಿ ಕಾರ್ಯಕ್ರಮವನ್ನು ಮಾಡಬೇಕು ತೀರ್ಮಾನ ಮಾಡಿದೆ. ಅಷ್ಟೇ ಮುಂದೆ ಬರೋ ಈಗ MLAಕ್ಕೂ ಅನುಕೂಲ ಆಗ್ಬೋದು, ಇರಲಿ. ಅದಕ್ಕೆ ಅದಿನ್ನೂ ದೂರ ಈಗ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಗೆ ಸೋಲಿಗೆ ಏನು ಕಾರಣ ತೊಂದರೆ ನೋಡಿ, ಗೆಲುವಿಗೆ ಭಾಳಷ್ಟು ಜನ ಅಪ್ಪಂದಿರು, ಸೋಲು ಯಾವತ್ತೂ ಅನಾಥ. ಅದಕ್ಕೆ ಹಲವಾರು ಕಾರಣಗಳಿರ್ತಾರೆ. ನಾವು ಕಂಡುಕೊಂಡಾಗೆ ನಾವು ಕೂಡ ಅಲ್ಲಿ ಪ್ರಚಾರ ಮಾಡಿದಾಗ ನಮ್ಮ ಬಾಗಲಕೋಟೆ ಅಭ್ಯರ್ಥಿ ಭಾಳ ಸ್ಪಷ್ಟವಾಗಿ ಅವತ್ತು ನಮ್ಮೆಲ್ಲರೂ ಕೂಡ ಇರತಕ್ಕಂಥದ್ದು, ದುಡ್ಡು ಹಂಚ್ತಕ್ಕಂಥ ಕೆಲಸ ಮಾಡಬೇಡಿ, ಅವ್ಯಾರು ಕೂಡ ಅನ್ಸೋದಿಲ್ಲ. ಯಾಕಂದ್ರೆ ನೀವು ಇದೊಂದು ಚುನಾವಣೆ ಮಾಡಿ ಹೋದ್ರೆ ಮುಂದಿನ ಚುನಾವಣೆ ನಾವು ಕಾಯಿ ಮೇಲೆ ಮಾಡಬೇಕಾಗುತ್ತೆ. ಹಾಗಾಗಿ ಯಾವುದು ದುಡ್ಡು ಹಂಚ್ತಕ್ಕಂಥದ್ದು ಇದು ಮಾಡೋಣ. ನಮ್ಗೆ ಎಲ್ಲಿ ಮಟ್ಟ ಹೇಳಿದ್ರು ಅಂತಂದ್ರೆ, ನೀವು ಬಂದು ಇಲ್ಲಿ ಮಟ್ಟ ಮಾಡಿರಿ, ಇನ್ನು 2 ದಿವಸ ನಾನು ಚುನಾವಣೆ ಮಾಡ್ಕೊಂಡು ದಯವಿಟ್ಟು ತಾವು ತಮ್ಮ ಕ್ಷೇತ್ರಕ್ಕೆ ಹೋಗಿ ಅಂತಕ್ಕಂಥ ಮಾತನ್ನು ನೇರವಾಗಿ ನಮ್ಗೆ ಹೇಳಿದ್ರು. ಅಂದರೆ ಮುಂದೆ ನಾವು ಚುನಾವಣೆ ಈಗಾಗಲೇ ಕಾಂಗ್ರೆಸ್ನವರು 100 ಕೋಟಿಗಿಂತ ಅಧಿಕ ಹಣವನ್ನು ಖರ್ಚು ಮಾಡಿದ್ರೆ ನಾವು ಮಾಧ್ಯಮದಲ್ಲೇ ತೋರಿಸಿದ್ವಿ. ಚುನಾವಣೆ ದಿವಸ ವೋಟಿಂಗ್ ಆಗ್ತಕ್ಕಂಥ ದಿವಸದಲ್ಲೇ ರೊಕ್ಕ ಕೊಟ್ಟು ವೋಟಿಂಗ್ ಕಳಿಸ್ತಕ್ಕಂಥದ್ದು ಅಲ್ಲೇ. ಮತ್ತು ಇನ್ನು ನೀವು ಜೊತೆಗೆ ದಾವಣಗೆರೆ ನಮ್ಗೆ ಭಾಳಷ್ಟು ಆಶಾಭಾವನೆ ಇತ್ತು, ಆಗ್ಬೋದು ಇದು ಅಂತೇಳಿ. ಭಾಳ ಟಫ್ ಇಟ್ಕೊಂಡು ಇನ್ನೂ 3,000 ವೋಟ್ ಆಗಿ ನಮ್ಮದೇ ಆಗುತ್ತೆ, ಅದೇ ಪ್ರಶ್ನೆ ಇಲ್ಲ. ಎಲ್ಲ ಒಂದು ಕಡೆ ಜನ ಇವತ್ತು ಆಡಳಿತ ಪಕ್ಷ ಇವೆಲ್ಲರೂ ಬಂದು ಏನು ಮಾಡೋಕ್ಕಾಗುತ್ತಪ್ಪ, ಇರಲಿ ನೋಡೋಣ, ಅವರು ಸರ್ಕಾರ ಇದ್ದೀವಿ ಅಂತ. ನಾವು ಯಡಿಯೂರಪ್ಪರು ಮುಖ್ಯಮಂತ್ರಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಏನು ಬೈ ಎಲೆಕ್ಷನ್ ಮಾಡಿದ್ದೀವಿ ಅವೆಲ್ಲವೂ ಕೂಡ ನಮ್ಮ ಪಕ್ಷದವಾಗಿತ್ತು. ಎರಡೂ ಹೆಚ್ಚು ಕಮ್ಮಿ ಆಗಿರ್ಬೇಕಂದ್ರೆ ಇವ್ರು ಇನ್ನೂ ಇದಾದಮೇಲೆ 2-3 ಮಾಡಿದ್ದಾರೆ. ನಾವು 12 ರಿಂದ 18 ಮಾಡಿದ್ವಿ. ಆಲ್ಮೋಸ್ಟ್ ಅದೆಲ್ಲವನ್ನೂ ಕೂಡ ತರ್ತಕ್ಕಂಥದ್ದಾಗಿ ಆಗಿರ್ಬೋದು, ಪ್ರಶ್ನೆ ಇಲ್ಲ. ಬಟ್ ಸೋಲನ್ನು ನಾವೆಲ್ಲರೂ ಕೂಡ ಬರೀ ಸೋಲು ಆದ ತಕ್ಷಣ ಇದೇ ಬಿಡಪ್ಪ ಅವ್ರದ್ದು ಅಂತಕ್ಕಂಥದ್ದು
ಇದಂತಕ್ಕಂಥಲ್ಲ. ನಾವು ಕೂತ್ಕೊಂಡು ನಮ್ಮಲ್ಲಿರ್ತಕ್ಕಂಥ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಸ್ವಲ್ಪ ಸಣ್ಣ ಪುಟ್ಟ ಏನೋ ಗೊಂದಲಗಳಿದ್ದು ವಿನಾಯಕಗಳಿದ್ದು ಸರಿಪಡಿಸಿಕೊಳ್ಳದೆ ಹೋದರೆ ಮುಂದಿನ ಚುನಾವಣೆಗೆ ಸಮಸ್ಯೆ ಆಗ್ಬೋದು ಅಂತಕ್ಕಂಥ ಆತಂಕ ನಮ್ಮೆಲ್ಲರೂ ಕೂಡ ಇದೆ. ಎಲ್ಲಿ ಹೇಳಿದ್ರು ನಾನಿದ್ದೀನಿಲ್ಲ, ಅವರು ತಮ್ಮ ಅಭಿಪ್ರಾಯ ವ್ಯಕ್ತ. ನಾನೊಬ್ಬ ಶಾಸಕನಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅವರು ಆ ಹೊಣೆ ಸೂರ್ಯನ ಹೊಣೆನ ರಾಜ್ಯಾಧ್ಯಕ್ಷರು ಅವರು ಅಲ್ಲಿ ಹೇಳ್ತಿಲ್ಲ ನಿಮ್ಗೆ ಯಾರು ನಾವಲ್ಲೇ ನೀವು ನಮ್ಗೆ ಅವ್ರು ಬಂದು ಪ್ರಚಾರ ಮಾಡಿದ್ದಾರೆ, ಅವರು ಪ್ರಚಾರ ಮಾಡಿದ್ದಾರೆ. ಎಲ್ಲರೂ ಸಾಮೂಹಿಕವಾಗಿ ನಾಯಕತ್ವದ ಮೇಲೆ ಸಾಮೂಹಿಕವಾಗಿ ಹೊರಬೇಕಾಗುತ್ತೆ. ಓಕೆ ಸರ್. ಯತ್ನಾಳ್ ಅವರು ವಾರದಲ್ಲಿ 2 ಸಲ ಬಂದರು. ಏನು ಹಿನ್ನೆಲೆ ಏನು? ಇನ್ನೊಮ್ಮೆ ಬರ್ಬೋದು. ಅಲ್ಲ ಅವ್ರ ಪಕ್ಷಕ್ಕೆ ಏನಾದರೂ ಸೇರಿಸ್ಕೊಳ್ಳೋ ಏನಾದರೂ ವಿಚಾರ ಅಂತ ಪಕ್ಷಕ್ಕೆ ಅಥವಾ ಇದಕ್ಕೆ ಸಂಬಂಧ ಇಲ್ಲ. ಅವರು ಶಾಸಕ, ನಾನು ಶಾಸಕ, ಪಕ್ಷದ ವಿಚಾರಣೆ ಆಗಿದೆ. ನಾವು ವಿಧಾನಸೌಧದಲ್ಲಿ ಅಷ್ಟು ಕೂಡ ಕುಂತಿರ್ತೀವಿ, ಪಕ್ಷ ವಿಚಾರಣೆ ಆಗಿದ್ದೀವಿ. ಇವತ್ತಿಗೂ ನಾನು ಹೋಗ್ಬೇಕಂತಂತಂದ್ರೆ ನನಗೆ ಸೂರ್ಯನ್ ಸೋಗಿ ಬರ್ತೀನಿ ಈಗ ನಿಮ್ಮ ಅಪ್ಪಣಿ ಬೇಕು, ನೀವು ಅಪ್ಪಣಿ ಕೊಟ್ಟರೆ ಹೋಗ್ತೀನಿ, ಕೊಡ್ಲಿಕ್ಕೆ ಹೋಗ್ತೀನಿ ಅಂತ. ಹೌದು, ಪ್ರಶ್ನೆ ಅಲ್ಲ. ಮದುವೆ ಬಂದಿದ್ದಾರೆ ಕಾರ್ಯಕ್ರಮ, ಸಮಾಜ ಕಾರ್ಯಕ್ರಮ. ಬಿಜೆಪಿ ಒಳಗೆ ಕರೀತಾರಲ್ಲ, ಎಲೆಕ್ಷನ್ ಪಕ್ಷಕ್ಕೆ ಹೈಕಮಾಂಡ್ ತೀರ್ಮಾನ ಮಾಡಿ, ನನ್ನ ಮಟ್ಟದಾಗಿಲ್ಲ. ನನ್ನ ಮಟ್ಟದಾಗಿದ್ದು ಇವತ್ತು ಹೇಳ್ಬಿಡ್ತೀನಿ ಏನಂತ ಹೇಳಿ ಹೈಕಮಾಂಡ್ ತೀರ್ಮಾನ ನಿಮ್ಗೆ ಹೇಳ್ತೀನಿ. ಬಟ್ ನನ್ನ ಮಟ್ಟಕ್ಕೆ ಏನು ಬಂದ್ರೆ ನಿಮ್ಗೆ ಕರೆಸಿ ಹೇಳಿ ಮುಂದೆ ತೀರ್ಮಾನ. ಸರ್ ಒಂದು ಫೋಟೋ ತೆಗಿತೀನಿ.